ಕೆನಾನ್ G3010 ಪ್ರಿಂಟ್ರದ ಡ್ರೈವರ್ ಇನ್ಸ್ಟಾಲೇಷನ್ ಯಾವ ರೀತಿ ಮಾಡೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಮೊದಲನೇದಾಗಿ ಕ್ರೋಮ್ನಲ್ಲಿ ಡ್ರೈವರ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಕೆನಾನ್ G3000 ಅಂತ. ಅದನ್ನು ಓಪನ್ ಅಂತ ಮಾಡಿದ ತಕ್ಷಣ ನಿಮ್ಮ ಮೇನ್ ಪೇಜು ಈ ಥರ ಬರ್ತೈತೆ. ಸ್ಟಾರ್ಟಪ್ ಮೇಲೆ ಕ್ಲಿಕ್ ಮಾಡಿ. ಅಕ್ಯೂರಿಂಗ್ ಇನ್ಫಾರ್ಮೇಷನ್ ಆನ್ ದಿ ಲೇಟೆಸ್ಟ್ ಡ್ರೈವರ್ ಆ್ಯಂಡ್ ಸಾಫ್ಟ್ವೇರ್, ಪ್ಲೀಸ್ ವೇಟ್. ಇಲ್ಲೇ ನಿಮ್ಮದು ರೆಸಿಡೆನ್ಸಿ ಏನಿದೆಯಲ್ಲ ಇಂಡಿಯಾ ಅಂತ ಮಾಡಿಕೊಂಡು ನೆಕ್ಸ್ಟ್ ಅಂತ ಕೊಡಿ. ಎಸ್ ಅಗ್ರಿ, ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ವೈರ್ಲೆಸ್ ಇದೆ, ನಾನು USB ಕನೆಕ್ಷನ್ ಮಾಡ್ಕೊಂಡಿದ್ದೀನಿ, USB ಅಂತ ಕೊಡ್ತೀನಿ. ನೆಕ್ಸ್ಟ್ ಇವಾಗ ಡ್ರೈವರ್ ಇನ್ಸ್ಟಾಲೇಷನ್ ಆಗ್ತಿದೆ, ವೇಟ್ ಮಾಡಿ. 38 MB ಇದೆ ಅದು. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ. ಓಕೆ, ಇವಾಗ ನೆಕ್ಸ್ಟ್ ಅಂತಂದು ಇದು ಮಾಡಿ. ನೆಕ್ಸ್ಟ್ ಟೆಸ್ಟ್ ಪೇಜ್ ಪ್ರಿಂಟ್ ಅಂತ ಇದೆ, ನೀವು ಹಂಗೆ ನೆಕ್ಸ್ಟ್ ಅಂತ ಕೊಟ್ರಿ. ಓಕೆ, ಇವರ ಡ್ರೈವರ್ ಈಸ್ ಇನ್ಸ್ಟಾಲೇಷನ್ ಸಕ್ಸಸ್ಫುಲಿ, ಸೆಟಪ್ ಕಂಪ್ಲೀಟ್ ಅಂತ ಬಂದಿದೆ ನೋಡಿ ಇಲ್ಲಿ. ಇವಾಗ ನೆಕ್ಸ್ಟ್ ಅಂತ ಕೊಡೋಣ. ನೆಕ್ಸ್ಟ್ ಅಂತ ಕೊಟ್ಟು ಆಮೇಲೆ ನಿಮ್ಮದು ಯೂಸರ್ ಮ್ಯಾನ್ಯುವಲ್, ಮೈ ಪ್ರಿಂಟರ್, ಮೈ ಗಾರ್ಡನ್, ಇನ್ನೂ ಅನೇಕ ರೀತಿಯಲ್ಲಿ ಡ್ರೈವರ್ಸ್ಗಳೆಲ್ಲ ಬರ್ತಾವೆ. ಬೇಕಂದರೆ ಅದು ಇನ್ಸ್ಟಾಲೇಷನ್ ಮಾಡ್ಕೋಬೋದು. ಬೇಡಪ್ಪ ಅಂದರೆ ಅಷ್ಟು ಪಾಸ್ ಮಾರ್ಕ್ ಇದೆಯಲ್ಲ, ಪಾಸ್ ಮಾರ್ಕ್ ಎಲ್ಲ ತೆಗೆದೆ. ಓಕೆ, ನೆಕ್ಸ್ಟ್ ಅಂತ ಕೊಡಿ. ಇನ್ಸ್ಟಾಲೇಷನ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ, ಎಕ್ಸಿಟ್ ಅಂತ ಕೊಡಿ. ಕ್ಲೋಸ್ ಮಾಡಿ. ಇವಾಗಿದೆ ಕ್ಲೋಸ್ ಮಾಡಿ. ಕಂಟ್ರೋಲ್ ಪ್ರಿಂಟರ್ ಇಲ್ಲಿ ಡೌನ್ಲೋಡ್ ಆಗಿದೆ ನೋಡಿ. ಓಕೆ, ಸ್ಕ್ಯಾನರ್ ಬಂದಿದೆ, ಪ್ರಿಂಟರ್ದೆಲ್ಲ ಡ್ರೈವರ್ ಎಲ್ಲ ಇನ್ಸ್ಟಾಲೇಷನ್ ಆಗಿದೆ. ಓಕೆ, ಇನ್ನು ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.